ಅಲ್ಲಿ ಅತಿ ಹೆಚ್ಚು ಜನ ಇರ್ತಾರೆ. ನಂತರ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಕ್ರಿಯೇಷನ್ ಇವೆಂಟ್ಸ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ದ ಚೀಫ್ ಮಿನಿಸ್ಟರ್ ಪೀರಿಯಡ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಏನು ಫಸ್ಟ್ನೇ ಕ್ವಶನ್ ಏನು ಅಂತ ಅಂದರೆ, ಉಡುಪಿ ಸೆಪರೇಟೆಡ್ ಫ್ರಮ್ ದಕ್ಷಿಣ ಕನ್ನಡ ಡ್ಯೂರಿಂಗ್ JH ಪಟೇಲ್ ಟೆನ್ಯೂರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಆ್ಯಕ್ಚುಲಿ ಉಡುಪಿ ಡಿಸ್ಟ್ರಿಕ್ಟ್ ಏನಿದೆ ಅದನ್ನು ದಕ್ಷಿಣ ಕನ್ನಡ ಡಿಸ್ಟಿಕ್ಕಿಂದ ಸಪ್ರೇಟ್ ಮಾಡಲಾಯಿತು. ಯಾವಾಗ? ಅರೌಂಡ್ 1997. ಆ ಟೈಮಲ್ಲಿದ್ದಂಥ CM ಯಾರು ಅಂತ ಅಂದರೆ JH ಪಟೇಲ್ ಅವರೇನೇನೆ. ಸೊ ಈ ಒಂದು ಆಪ್ಷನ್ ಏನಿದೆ ಇದು ಕರೆಕ್ಟು ಸ್ಟೇಟ್ಮೆಂಟು. ಸೊ ಹಾಗಿದ್ರೆ ನೆಕ್ಸ್ಟು ಸ್ಟೇಟ್ಮೆಂಟ್ನ ನೋಡೋದಾದರೆ, ಚಾಮರಾಜನಗರ ಸಪ್ರೇಟೆಡ್ ಫ್ರಮ್ ಮೈಸೂರು ಇನ್ 2007 ಅಂಡರ್ HT ಕುಮಾರಸ್ವಾಮಿ ಅಂತ ಇದೆ. ಓಕೆ, ಆ್ಯಕ್ಚುಲಿ ಚಾಮರಾಜನಗರನ ಮೈಸೂರಿಂದ ಸಪ್ರೇಟ್ ಮಾಡಿದ್ದು 1997ನಲ್ಲಿ, 2007 ಅಲ್ಲ. ಓಕೆ, ಸೊ ಅರೌಂಡ್ JH ಪಟೇಲ್ ಏನಿರ್ತಾರೆ ಅವ್ರ ಸಮಯದಲ್ಲಿ ಇದು ಸಹ ಆದಂಥದ್ದು. ಇನ್ನು ಚಿಕ್ಕಬಳ್ಳಾಪುರ ಸಪ್ರೇಟೆಡ್ ಫ್ರಮ್ ಕೋಲಾರ್ ಇನ್ 1986 ಅಂತ ಹೇಳ್ತಾರೆ. ಆ್ಯಕ್ಚುಲಿ 1986 ಅಲ್ಲ, ಚಿಕ್ಕಬಳ್ಳಾಪುರ ಫಾರ್ಮ್ ಆಗಿದ್ದು 2007ನಲ್ಲಿ. ಓಕೆ, ಇನ್ನು ಯಾದಗಿರಿ ಡಿಸ್ಟ್ರಿಕ್ಟ್ ಯಾವಾಗ ಅಂತ ಅಂದರೆ ಇದು ಅರೌಂಡ್ 2009ನಲ್ಲಿ. ಸರ್ ಇವೆಲ್ಲ ನೆನ್ಪಿಟ್ಕೋಬೇಕಾ? ಏನು ಅವಶ್ಯಕತೆ ಇಲ್ಲ. ರೀಸೆಂಟ್ ಅಪ್ಡೇಟ್ಸ್ ಏನಿರುತ್ತೆ ಅದನ್ನಾದರೂ ನೆನ್ಪಿಟ್ಕೊಂಡಿರಬೇಕು. ಲೈಕ್ ಯಾದಗಿರಿ ಯಾವಾಗ, ಚಿಕ್ಕಬಳ್ಳಾಪುರ ಯಾವಾಗ, ಆಯಿತಾ? ಆಮೇಲಿಂದ ಉಡುಪಿ, ಸೊ ವೆಸ್ಟರ್ನ್ ಮೋಸ್ಟ್ ಕೋಸ್ಟಲ್ ಡಿಸ್ಟ್ರಿಕ್ಸ್ ಅಲ್ಲ, ಸೊ ಅದನ್ನು ನೆನ್ಪಿಟ್ಕೊಂಡಿರಿ. ನಂತರ ವಿಚ್ ಈಸ್ ದ ನ್ಯೂಯೆಸ್ಟ್ ಡಿಸ್ಟ್ರಿಕ್ಟ್ ಅಮೌಂಗ್ ದೀಸ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ನ್ಯೂಯೆಸ್ಟ್ ಅಂತ ನೋಡೋದಾದರೆ ರಾಮನಗರನ ಅಥವಾ ಚಿಕ್ಕಬಳ್ಳಾಪುರನ ಅಥವಾ ಯಾದಗಿರಿನ ಅಥವಾ ಕೊಪ್ಪಳನ ಅಂತಂದರೆ ಕೊಪ್ಪಳ 1997ನಲ್ಲೇ ಫಾರ್ಮ್ ಆಗಿರುತ್ತೆ. ಓಕೆ, ಇನ್ನು ಯಾದಗಿರಿ ನೋಡೋದಾದರೆ ಇದು ಫಾರ್ಮ್ ಆಗುವಂಥದ್ದು ಅರೌಂಡ್ 2009 ಅಂತ ಇಲ್ಲೇ ಹೇಳಿದೆ ಅಲ್ವಾ. ಚಿಕ್ಕಬಳ್ಳಾಪುರ ಒಂದು 2007. ಅಗೇನ್ ರಾಮನಗರ ಸಹ 2007. ಸೊ ಆನ್ಸರ್ ವಿಲ್ ಬಿ ಯಾದಗಿರಿ. ಆಯಿತಾ? ದ ಅಡ್ಮಿನಿಸ್ಟ್ರೇಷನ್ ಆಫ್ ಹೋಬ್ಳಿ ಎಷ್ಟಿದೆ ಅಂದರೆ 747 ಅಂತ ಅಂದೆ. ಕ್ಲೋಸೆಸ್ಟ್ ಇನ್ ಫಂಕ್ಷನ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಯೂನಿಟ್ಸ್. ಸೊ ಹೋಬ್ಳಿ ಫಂಕ್ಷನ್ನು ಯಾವುದಕ್ಕೆ ಸಮವಾಗಿರುತ್ತೆ ಅಂತ ಕೇಳ್ತಾ ಇದ್ದಾನೆ. ಆ್ಯಕ್ಚುಲಿ ಹೋಬ್ಳಿ ಅಂತಂದರೆ ವಿಲೇಜ್ಗಳು, ಒಂದಷ್ಟು ವಿಲೇಜ್ಗಳ ಕೂಡಿಸಿದಾಗ V1, V2, V3, V4 ಒಂದು 4-5 ವಿಲೇಜ್ಗಳನ್ನ ಕೂಡಿಸಿದಾಗ ಇದೊಂದು ಕ್ಲಸ್ಟರ್ ಆಗುತ್ತೆ. ಈ ಕ್ಲಸ್ಟರ್ನ ನಾವು ಹೋಬ್ಳಿ ಅಂತ ಹೇಳ್ತೀವಿ. ಓಕೆ, ಸೊ ಆ್ಯಕ್ಚುಲಿ ಇದು ಯಾವುದೋ ಒಂದು ಫಂಕ್ಷನ್ನಿಗೆ ಸಮವಾಗಿದೆ. ಪಂಚಾಯತ್ ಸಮಿತಿನ ಅಥವಾ ತಹಸೀಲ್ ಅಥವಾ ತಾಲೂಕ ಅಥವಾ ಕ್ಲಸ್ಟರ್ ಆಫ್ ವಿಲೇಜಸ್ ಅಂಡರ್ ರೆವೆನ್ಯೂ ಸರ್ಕಲ್ಸ ಅಥವಾ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಯೆನ್ಸಿನ ಅಂತ ಕೇಳ್ತಾ ಇದ್ದೇನೆ. ಓಕೆ, ಆ್ಯಕ್ಚುಲಿ ಇದು ತಹಸೀಲ್ ಅಥವಾ ತಾಲೂಕಿಗೆ ಇದಾಗುವಂಥದ್ದು, ಅಟ್ ಬಿಲೋ ತಾಲೂಕ್ ಲೆವೆಲ್ಲು. ಸೊ ಅದಕ್ಕೆ ಈ ಒಂದು ಆನ್ಸರ್ ರೈಟ್ ಆಗುತ್ತೆ. ನಂತರ ಹೌ ಮೆನಿ ಸಬ್ ಡಿವಿಷನ್ಸ್, ಓಕೆ, ಆ್ಯಕ್ಚುಲಿ ವಿಚ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಈಸ್ ಫಾಲ್ಸ್ ಅಂತ ಏನಿದೆ ಇದು ಕ್ವಶನ್ನು ಒಂದು ಸ್ವಲ್ಪ ತಪ್ಪಿದ್ದಾವೆ. ಅದಕ್ಕೋಸ್ಕರ ಈ ಕ್ವಶನ್ನ ನಾನು ಇದು ಮಾಡ್ತೀನಿ, ಬಿಕಾಸ್ ಸ್ಟೇಟ್ಮೆಂಟ್ಸು ತಪ್ಪಿದ್ದಾವೆ. ಸೊ ಆದ್ದರಿಂದ ಈ ಒಂದು ಕ್ವಶನ್ನ ನೀವು ತೆಗೆದಾಕ್ಬೋದು. ನೆಕ್ಸ್ಟು ನೋಡಿ, ಹೌ ಮೆನಿ ಸಬ್ ಡಿವಿಷನ್ಸ್ ಅಥವಾ ರೆವೆನ್ಯೂ ಸಬ್ ಡಿವಿಷನ್ಸ್ ಆರ್ ದೇರ್ ಇನ್ ಕರ್ನಾಟಕ ಕರೆಂಟ್ಲಿ. ಡಿವಿಷನ್ಸ್ ಎಷ್ಟು ಅಂತ ಅಂದರೆ 4 ಡಿವಿಷನ್ಸ್ ಅಂತ ಹೇಳಿದ್ವಿ. ಸಬ್ ಡಿವಿಷನ್ಸ್ ಎಷ್ಟಿದ್ದಾವೆ ಅಂತ ಅಂದರೆ ಒಟ್ಟು 49 ಸಬ್ ಡಿವಿಷನ್ಗಳಿದ್ದಾವೆ. ಓಕೆ, 4 ರೆವೆನ್ಯೂ ಡಿವಿಷನ್ಸು, 49 ಸಬ್ ಡಿವಿಷನ್ಗಳು. ಡಿಸ್ಟಿಕ್ಕು 31. ಆಮೇಲೆ ಇನ್ನೇನು ನೋಡಿದ್ವಿ, 31 ಡಿಸ್ಟಿಕ್ಕು. ಅದಾದ ನಂತರ ಹೋಬ್ಳೀಸ್ ಎಷ್ಟು? 747. ಓಕೆ, ಫೈನ್. ನಂತರ ವಿಚ್ ಡಿಸ್ಟ್ರಿಕ್ಟ್ ಈಸ್ ಹೆಡ್ ಕ್ವಾರ್ಟರ್ಡ್ ಇನ್ ಬೆಂಗಳೂರು ಡಿವಿಷನ್ ಬಟ್ ನಾಟ್ ಕಂಟಿನ್ಯೂಯಸ್ ವಿತ್ ಬೆಂಗಳೂರು ಅರ್ಬನ್ ಅಥವಾ ರೂರಲ್ ಅಂತ ಹೇಳ್ತಾ ಇದ್ದೇನೆ. ಓಕೆ, ಅಂದರೆ ಯಾವ ಒಂದು ಡಿಸ್ಟ್ರಿಕ್ಟು ಬೆಂಗಳೂರು ಡಿವಿಷನ್ ಜೊತೆನೇ ಇದೆ, ಬಟ್ ಬೆಂಗಳೂರು ಅರ್ಬನ್ ರೂರಲ್ಗೆ
ಜಾಯಿನ್ ಆಗಿಲ್ಲ, ಅಂದರೆ ಬೌಂಡ್ರಿ ಶೇರ್